ಸರ್ ನಮಸ್ತೆ. ನೀವು ಜನರಿಗಾಗಿ ಒಂದು ಮಾತಾಡೋದು, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ. ಈ 2028ಗೆ ಯಾವ ಸರ್ಕಾರ ಬಂದರೆ ಸೂಪರ್ ಆಗಿರುತ್ತೆ? ನೋಡಿ ಸರ್, ಎಲ್ಲ ಸರ್ಕಾರಗಳು ಒಂದೇ ಆದವು. ಈಗ ವ್ಯವಸ್ಥೆ ಏನು ಹದಗೆಡ್ತು ಅನ್ನೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಫ್ರೀ ಮಾಡ್ತೀವಿ ಅಂತೇಳಿ ಯಾರೂ ಫ್ರೀ ಕೇಳಿರಲಿಲ್ಲ. ಅವರು ಯಾರು ದುಡ್ಡು ಕೇಳಿರಲಿಲ್ಲ, ರೇಷನ್ನು ಕೇಳಿರಲಿಲ್ಲ, ಏನೂ ಕೇಳಿರಲಿಲ್ಲ. ರೇಷನ್ದು ಇಲ್ಲಿಂದು ಮಾಮೂಲಿ ಬರ್ತಾಯಿತ್ತು, ಒಂದು 5 kg ಕೊಟ್ಕೊಂಡು ಬರ್ತಾಯಿತ್ತು. ಈಗೇನಾಯಿತು, ಈ ಫ್ರೀ ಬಸ್ ಮಾಡಿ ಕಾಲೇಜ್ ಮಕ್ಕಳಿಗೆ ಭಾಳ ತೊಂದರೆ ಆಗೋಯಿತು. ಗಂಡ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳಿಗೂ ಅಷ್ಟೇ. ಹೆಣ್ಮಕ್ಳು ಫ್ರೀ ಅಂತ ನೀವು ಹೇಳ್ಬೋದು, ಆದರೆ ಯಾವಾಗ ಹೆಂಗಸರಿಗೆ ಫ್ರೀ ಆಯಿತು, ಈ ಮಕ್ಕಳುಗಳಿಗೆ ಅವ್ಯವಸ್ಥೆ ಆಯಿತು, ಭಾಳ ತೊಂದರೆ ಆಯಿತು ಕಾಲೇಜ್ಗೆ ಹೋಗೋಕ್ಕೆ. ಎಲ್ಲ ಇವರೇ ಬೆಳಗ್ಗೆ ಎದ್ದರೆ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಯಾವಾಗ ಇರಗಿದ್ರೆ ಇವರು ಅವ್ರಿಗೆ ಬಸ್ಗಳಿಗೆ ನಿಲ್ಲಿಸೋದು ಇಲ್ಲ, ಅಥವಾ ಹತ್ತಕ್ಕೆ ಅವಕಾಶವೂ ಇಲ್ಲ ಅವ್ರಿಗೆ. ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಫುಟ್ಪಾತಲ್ಲಿ ನೇತಾಡ್ಕೊಂಡು ಹೋಯ್ತಾವೆ. ಇವ್ರು ಮಾಡಬೇಕಾಯ್ತು ಇಷ್ಟೇ ಸರ್. ನಮ್ಮ ಮನಸ್ಸಿಗೆ ಏನು ಅಂದರೆ ಆರೋಗ್ಯಕ್ಕೆ ಒತ್ತು ಕೊಡಬೇಕಾಯ್ತು ಜಾಸ್ತಿ. ಮತ್ತು ಕಾಲೇಜ್ ಮಕ್ಕಳು, ಬಡವ್ರ ಮಕ್ಕಳು ಜಾಸ್ತಿ ಇದ್ದರು, ಅಂಥವ್ರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸಿದ್ರೆ ಭಾಳ ಉತ್ತಮ ಆಯ್ತಿತ್ತು. ಆದರೆ ಇವ್ರು ಮಾಡಿರೋದೇನು ಅಂತಂದರೆ ಎಲ್ಲ ದಿಕ್ಕೆಟ್ಟವರು. ಹೆಂಗಸರುಗಳು ಮನೇಲಿ ಅಡುಗೆ ಮಾಡುವಂಗಿಲ್ಲ, ಬಟ್ಟುವಂಗಿಲ್ಲ, ಏನು ಬೆಳಗ್ಗೆ ಎದ್ದರೆ ಆ ದೇವಸ್ಥಾನ ಈ ದೇವಸ್ಥಾನ ಅಂದರೆ 90% ಬರೀ ಇದೇ ಆಗೋಯ್ತು. ಇಂಥವನ್ನೆಲ್ಲ ಸರ್ಕಾರ ತುಂಬ್ತೀವಿ, ನಾವು ಮಾಡ್ತೀವಿ ಅಂದ್ಕೊಂಡೋಗಿ ಎಲ್ಲ ಬೆಲೆನೂ ಜಾಸ್ತಿ ಮಾಡೋದು. ಯಾವಾಗ ಎಲ್ಲ ಬೆಲೆ ಜಾಸ್ತಿ ಹೋಯ್ತು, ಸಾರ್ವಜನಿಕವಾಗಿ ತೊಂದರೆ ಆಯಿತು. ಮತ್ತು ವಯಸ್ಸಾದ ಗಂಡಸರು ಕೂಡ ಬಸ್ಗಳಲ್ಲಿ ಪ್ರಯಾಣ ಮಾಡೋಕೆ ಆಯ್ತಾಯಿಲ್ಲ, ಸೀಟ್ ಯಾರೂ ಕೊಡಲ್ಲ. ಈಗಿನ ಹೆಣ್ಮಕ್ಳು ಓಡಾಡ್ತಕ್ಕಂಥವ್ರು ತಳ್ಕೊಂಡು ನುಗ್ಗುವಂಥ ಸ್ಟೇಜ್ ಬಂದಿದೆ. ಆ ದೃಷ್ಟಿಯಿಂದ ನಾವೇನು ಯಾರೂ ಫ್ರೀ ಮಾಡಿಕೊಡಿ ಅಂತ ಏನು ಹೇಳಿಲ್ಲ. ನಾವು ರೈತ ಬೆಳೆಯೋದಕ್ಕೆ ವೈಜ್ಞಾನಿಕ ಬೆಲೆ ಕೊಡಿ, ನಾವು ಸಾಲಗಾರರಲ್ಲ ಅಂತ ಹೇಳ್ತಾ ಇದ್ದೇವೆ ಹೊರತು, ನೀವು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ಬೆಲೆ ಕೊಡ್ದೇ ಈ ಓಟ್ಗೋಸ್ಕರವಾಗಿ ಇವರು ನಾನು ಫ್ರೀ ಅದು ಕೊಡ್ತೀವಿ ಇದು ಕೊಡ್ತೀವಿ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅದರಲ್ಲಿ ಗೃಹಲಕ್ಷ್ಮಿದು ನಿಂತೇ ಹೋಗೋದೆ. ಸುಮಾರು 5-6 ತಿಂಗಳಾಯಿತು, ಅದು ದುಡ್ಡೇ ಗೊತ್ತಾಯಿಲ್ಲ ಯಾರಿಗೂ. ಅಲ್ಲ, ಇವ್ರು ಹೇಳಿದ ಪ್ರಕಾರ ನಾವೇನು ಅವ್ರನ್ನ ಫೋರ್ಸ್ ಮಾಡ್ತಾ ಇಲ್ಲ, ಅವ್ರು ಹೇಳಿರೋದಕ್ಕೆ ಹೇಳ್ತಾ ಇರೋದು. ಮತ್ತು ರೇಷನ್ದು ಕೂಡ 10 kg ಅಕ್ಕಿ ಕೊಡ್ತೀವಿ ಅಂತಂದರು, 5 kg ದುಡ್ಡು ಗೊತ್ತಾಯಿಲ್ಲ. ಇದು ಕೇಂದ್ರ ಸರ್ಕಾರದಿಂದ ಹೆಂಗೊಂದಷ್ಟು 5 kg ಅಕ್ಕಿನ ವಿತರಣೆ ಮಾಡ್ತಾಯಿದ್ದಾರೆ. ಇದನ್ನು ಈ ಸರ್ಕಾರದವ್ರನ್ನ ಯಾರೂ ಕೇಳಿರಲಿಲ್ಲ. ಅರ್ಥ ಆಯ್ತರೆ? ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವೇನೋ ಉದುರಿಸ್ತೀವಿ ಅಂತ ಕೇಳಿ ಹಿಂಗೆ ಮಾಡಿ ಸಾರ್ವಜನಿಕವಾಗಿ ಮಧ್ಯಮ ವರ್ಗದವ್ರಿಗಂತೂ ಭಾಳ ತೊಂದರೆ ಆಗೋಯ್ತು. ಯಾಕೆಂದರೆ ಎಲ್ಲ ದುಬಾರಿ ಆಯಿತು. ನೀವು ಯಾವುದೇ ತಗೊಳ್ಳಿ ದುಬಾರಿ. ಅವ್ರೇನು ಬಡೋರು ಅಲ್ಲಿ ಅವ್ರು ಕೊಡ್ತೀವಿ ಅಂತಾರೆ, ಇಲ್ಲಿ ಬಡ್ದು ಇತ್ತಿಂದ ವಸೂಲು ಮಾಡ್ಕೊಂಡು ಗಂಡಸರ್ತಾವ್ ಬಡಿತಾರೆ, ಹೆಂಗಸರು ಕೊಡ್ತಾವ್ರೆ. ಅದು ಕೂಡ ನಿಂತೇ ಹೋಯ್ತವನೇ, ಅದು ಸರಿಯಾದ ರೀತಿ ಬರ್ತಾಯಿಲ್ಲ. ಸರ್, ಇವಾಗ ನಿರುದ್ಯೋಗಿಗೆ ಒಂದು ಇಷ್ಟು ದಿನಕ್ಕೆ ಅಂದ್ಬಿಟ್ಟು ಇದು ಕೊಡ್ತಾರೆ, 2,000 ರೂಪಾಯಿ ಇಲ್ಲ 1,000 ರೂಪಾಯಿ ತಿಂಗಳಿಗೆ ಅಂದ್ಬಿಟ್ಟು. ಆಮೇಲೆ ಹೆಂಗಸರಿಗೆ ಅಂದ್ಬಿಟ್ಟು ಬಸ್ ಕೊಡ್ತಾರೆ ಕಾಂಗ್ರೆಸ್ಸಿಂದ. ಈ ಕಡೆ JDS ಅವ್ರು ಬಂದ್ಬಿಟ್ಟು ನಾವು ರೈತರ ಪರ ಇದ್ದೀವಿ ಅಂದ್ಬಿಟ್ಟೆಲ್ಲ ಇದೆ. ಆ್ಯಂಡ್ BJP ನೋಡಿದಾಗ ನಾವು ಭಾರತನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊ ಹೋಗ್ತಾ ಇದ್ದೀವಿ. ಈ ಥರ ಕನ್ಫ್ಯೂಷನ್ ಆಗಿ ರಾಜಕೀಯ ಇದೆ. ಸೊ ಒಂದು ಮೋಟಿವಲ್ ಮಾಡ್ತಾ ಇಲ್ಲ. ಒಂದೊಂದು ಕಡೆ ಒಬ್ಬೊಬ್ಬರ ಒಂದು ಏನಾಗಿದೆ ಗೊತ್ತೇ ಸರ್? ಹೌದು. ಗಂಡ ಹೆಂಡ್ತಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಒಂದು ಹಿರಿಯವ್ರ ಗಾದಿ ಹೇಳ್ತಾರೆ. ಗಂಡ ಹೆಂಡ್ತಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಇವರಿಬ್ಬರು ಕಿತ್ತಾಟಗಾದೆ, ಆ ಮಗು ನೋಡಿದ್ರೆ ಆ ಮಗು ಸಾಯಿಸಿದ್ರು. ಆ ರೀತಿ ಈ ಸರ್ಕಾರಗಳು ಮಾಡ್ತಾರೆ. ಈಗ ಈ ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ಹೇಳೋದು ನಾನೇನು ವಿರೋಧವಾಗಿ ಹೇಳ್ತಾರೆ. ಅವ್ರು ಮಾಡಬೇಕಾದದನ್ನ ಮಾಡಲಿಲ್ಲ. ನಾನು ಹೇಳ್ದಲ್ರ, ಮಕ್ಳು ಎಜುಕೇಷನ್ ಅಂದರೆ ಬಡವ್ರ ಬಗ್ಗರು ಶ್ರೀಮಂತ ಯಾರ ಮಕ್ಕಳಾದರೂ ಎಜುಕೇಷನ್ನು. ಈಗ ಪ್ರೈವೇಟು ಶಾಲೆಗಳೆಲ್ಲ ಮುಚ್ಚೋದು. ಯಾಕೆ ಅಂದರೆ ಸರಿಯಾದ ರೀತಿ ಪಾಠ ಮಾಡೋರು ಅಂತ ಚೆನ್ನಾಗೇ ಪಾಠ ಮಾಡ್ತಾರೆ. ಅವ್ರಿಗೆ ಸವಲತ್ತು ಸೌಕರ್ಯಗಳಿಲ್ಲ, ಸರಿಯಾದ ಟೀಚರ್ಸ್ಗಳಿಲ್ಲ. 5 ಜನ ಟೀಚರ್ಸ್ ಪಾಠ ಮಾಡೋದಕ್ಕೆ ಒಬ್ಬ ಟೀಚರ್ ಅವರು. ಇದು ಗುಂಪಾಯಿತು. ಆಗೇನು ಮಾಡ್ತಾರೆ, ಬಡವ್ರ ಬಗ್ಗೆ ಎಲ್ಲ ತಡೆಯಪ್ಪ, ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದಲಿ ಅಂತ 60,000 1 ಲಕ್ಷ 2 ಲಕ್ಷ ಡೊನೇಷನ್ ಕೊಡಬೇಕಾದ್ರೆ ಆಸ್ತಿ ಮಾರೋದು ಅಥವಾ ಸಾಲ ಮಾಡೋದು, ಈ ರೀತಿಯಲ್ಲಿ ಬಡತನ ಬರ್ತದೆ ಒಂದು ಕಡೆ. ಇವರು ಸರಿಯಾದ ರೀತಿ, ಈಗ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವರು, ನಮಗೇನು ತೊಂದರೆನೇ ಆಗಲಿಲ್ಲ. ಎಷ್ಟೋ ಜನ ಡಿಗ್ರಿ ಸ್ಟೂಡೆಂಟ್ಗಳಾದರು, ಎಷ್ಟೋ ಜನ ಲಾಯರ್ಗಳಾದರು, ಎಷ್ಟೋ ಜನ ಜಡ್ಜ್ಗಳಾದರು, ಅವರ ಬುದ್ಧಿಶಕ್ತಿ ಮೇಲೆ ಬೆಳ್ಕೊಂಡು ಹೊಂಟೋದ್ರು. ನಾನು ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ಬೇಕಾದ್ರೆ ಇಷ್ಟೇ ಸರ್, ಇವ್ರು ಯಾವ ಸೌಕರ್ಯನೂ ನಮಗೆ ಬೇಕಾಗಿರಲಿಲ್ಲ. ರೈತ ಬೆಳೆಯೋ ಬೆಳೆಗೆ ವೈಜ್ಞಾನಿಕ ಬೆಲೆ ಒಂದು,
ಎರಡನೇದಾಗಿ ಹೆಣ್ಣಾಲಿ ಗಂಡಾಲಿ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ರೆ ಭಾಳ ಅನುಕೂಲ ಆಗೋದು. ಮತ್ತು ಅವರಿಗೆ ಬಸ್ಸಲ್ಲಿ ಓಡಾಡೋದಕ್ಕೆ ಈ ಮಹಿಳೆಯರು ಕೊಟ್ಟಿವಿ ಅನ್ನೋದು ಬದಲು ಆ ಮಕ್ಕಳುಗಳಿಗೆ ಕಾಲೇಜ್ಗೆ ಹೋಗ್ತಕ್ಕಂಥ ಹೆಣ್ಣಾಲಿ ಗಂಡಾಲಿ ಆ ಮಕ್ಕಳುಗಳಿಗೆ ಫ್ರೀಯಾಗಿ ಕೊಟ್ಟಿದ್ರೆ ಭಾಳ ಉತ್ತಮವಾಗಿ ನಮ್ಮ ದೇಶ ಸುಭಿಕ್ಷವಾಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. 2028 ಬಂದರೆ ಯಾವ ಸರ್ಕಾರ ಬಂದರೂ ಪರವಾಗಿಲ್ಲ, ಅದೇ ನೀವು ಯಾವುದೇ ಸರ್ಕಾರ ಆಗಲಿ ಸರ್, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಲ್ಲ, ಅದು ಅಭಿವೃದ್ಧಿ, ಅದು ಮುಂದೆ ಅಭಿವೃದ್ಧಿ ಆಗಬೇಕು, ದೇಶ ಒಂದು ಇಂಪ್ರೂವ್ಮೆಂಟಲ್ಲಿ ಹೋಗ್ಬೇಕು. ಹೌದು, ಅದನ್ನು ಯಾವುದೇ ಸರ್ಕಾರ ಮಾಡಬೇಕು. ಅರ್ಥ ಆಯ್ತಾ? ಇವರೇನೂ ಇಲ್ಲ. ಈಗ ಲೆಕ್ಕ ಹಾಕೊಳ್ಳಿ, ಚಾಪಕ್ಕಾಗದ 20 ರೂಪಾಯಿ ಇತ್ತು, 120 ರೂಪಾಯಿ ಮಾಡೋರು. ನಮ್ಮಂತ ನಿಮ್ಮಂಥವ್ರು ಏನು ಮಾಡ್ತೀರಿ? ಆಮೇಲೆ ವಂಶವೃಕ್ಷ ವಿಎಗಳು ಕೊಡ್ತಿದ್ರು, ಒಂದು ಹಾಲು ಪೇಪರಲ್ಲಿ ವಂಶವೃಕ್ಷ ಕೊಡ್ತಿದ್ರು, 1 ರೂಪಾಯಿ ಖರ್ಚಿರಲಿಲ್ಲ. ಈಗ ಕಂಪ್ಯೂಟ್ರಿಗೆ ಹಾಕವ್ರೆ, ಎಲ್ಲ ಕಂಪ್ಯೂಟರ್. ಕಂಪ್ಯೂಟ್ರಿಗೆ ಹಾಕವ್ರೆ. 20 ರೂಪಾಯಿ ಚಾಪಕ್ಕಾಗಕ್ಕೆ ನಾವು 200, 220, 280, 400, 500 ರೂಪಾಯಿ ಒಂದು ವಂಶವೃಕ್ಷ ಆಯ್ತದೆ. ತೀರಾ ಕುರಿ ಕಂಬಳ ಮಾಡ್ತಕ್ಕಂಥವ್ರು ಈಗ ನಮಗೆ ಉದ್ಯೋಗ ಯಾವುದೋ ಒಂದು ಸಣ್ಣದಲ್ಲಿ ಜೀವನಕ್ಕೆ ಯಾವುದೋ ಒಂದು ಮಾಡಬೇಕಲ್ಲ ಸರ್, ಉದ್ಯೋಗನ ಮಾಡುವಂಥವ್ರು ಒಂದು ಮಕ್ಕಳಿಗೆ ಒಂದು ವಂಶವೃಕ್ಷ ಮಾಡಿಸ್ಬೇಕಾದ್ರೆ 500 ರೂಪಾಯಿ ಅದನ್ನು ಮಾಡಿಸಿ ತಗೋ ಪುನಃ ನಾಡು ಕಚೇರಿಗೆ ಕೊಡ್ಬೇಕು. ನಾಡು ಕಚೇರಿಯಿಂದ ಇದಕ್ಕೆ ಹೋಗುತ್ತೆ, VRIಗೆ ಹೋಗುತ್ತೆ, ಅವೆಲ್ಲ ಬಳಸ್ಕೊಂತ ಅದನ್ನ ಸೈನ್ ಆಗಿ ಅವೆಲ್ಲ ಬರುವಾಗ 10 ದಿವಸ ಆಯಿತು. ಇಂಥದನ್ನ ಇವೆಲ್ಲ ಅವಾಯ್ಡ್ ಮಾಡಿ ಸಾರ್ವಜನಿಕವಾಗಿ ಅನುಕೂಲ ಆಗುವಂಥದ್ದು ಮಾಡಬೇಕಾಗಿತ್ತು. ಈ ಸಾರ್ವಜನಿಕವಾಗಿ ಅನುಕೂಲ ಆಗ್ಬಿಟ್ರೆ ನಮ್ಮ ಮಾತು ಕೇಳಲ್ರು ಅಂತ ಇವ್ರ ದೃಷ್ಟಿ. ನಿಮಗೆ ಅನುಕೂಲ ಆದಮೇಲೆ ನಮ್ಮನ್ನ ಯಾಕೆ ಕೇಳಿರಿ? ಈಗ ನಿಮ್ಮನ್ನು ಆಸೆ ತೋರಿಸಿ ಬೆಟ್ಟ ಹತ್ತಿಸ್ತಾವೆ, ದಿಢೀರ್ನ ಕೆಡಿಕತಾವೆ. ಇದು ನಡೀತಾ ಇರ್ತಕ್ಕಂಥ ಸರ್ಕಾರಗಳು. ಈ ಸರ್ಕಾರದಲ್ಲಿ ನಾನು ಪ್ರಾಮಾಣಿಕ ಅಂತ ಹೋಗ್ತಾರಲ್ಲ, ಅವ್ರ ಪ್ರಾಮಾಣಿಕತೆ ಅಲ್ಲ, ಅವ್ರು ಆಡಿಸಿ ಅಂತಸ್ತು ಗೋರ್ ಗುಡ್ಡೆ ಹಾಕಿ. ಈಗ ಉದಾಹರಣೆಗೆ ಎಲ್ಲಿಗೂ ಹೋಗಬೇಡಿ, ಒಬ್ಬ ಮುಖ್ಯಮಂತ್ರಿನೇ ಅವ್ರು ಆಡಿಸಿ